ಬಂಕ್ ಹತ್ರ ಬಂದಿದ್ದೀವಿ ಗೈಸ್ ಇವಾಗ. ಹೇ ಸೈಲೆನ್ಸ್ ಸೈಲೆನ್ಸ್. ಅಣ್ಣ 190 ಪೆಟ್ರೋಲ್ ಹಾಕಿ. ಹಾಂ 90 ಕ್ಯಾಶ್ ಕೊಡ್ತೀರಿ, 100 ಫೋನ್ ಪೇ ಮಾಡ್ತೀನಿ. 2000 years later. ನಮ್ಮ ಹುಡುಗರು ಸಿಚುವೇಶನ್ ಹೆಂಗಿರುತ್ತೆ ಅಂತಂದ್ರೆ, ಹುಡುಗರು ಸೇರ್ಕೊಂಡು ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ₹1 ಕೈಯಲ್ಲಿ ದುಡ್ಡಿರಲ್ಲ ಗುರು. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಆದ್ರೂ ಅಲ್ಲಿಂದ ಇಲ್ಲಿಂದ ಎಲ್ಲೆಲ್ಲಿಂದನೋ ಸೇರಿಸಿ ₹1, ₹5, ₹10, ₹50 ಎಲ್ಲ ಸೇರಿಸ್ಬಿಟ್ಟು ಬಂಕಿಗೆ ಹೋಗಿ ಅದಕ್ಕೊಂದು ₹150 ಪೆಟ್ರೋಲ್ ಹಾಕ್ಸ್ಕೊಂಡಿದೀವಿ. ಇದಕ್ಕೊಂದು ₹200 ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಇವಾಗ ಇಲ್ಲಿಂದ ಸೂಳೆಕೆರೆಗೆ ಹೋಗ್ತಾ ಇದೀವಿ. ಇವಾಗೆಲ್ಲ ಶಾಂತಿ ಸಾಗರ ಅಂತ ಹೇಳ್ತೀವಲ್ಲ, ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ? ದನ ಮೀಸಕ? ಏನಕ್ಕೆ ಅಂತ ಅಂದ್ರೆ ನಾನು ಹುಟ್ಟಿದಾಗ್ಲಿಂದನೂ ಅಲ್ಲಿ ಹೋಗೇ ಇಲ್ಲ. ಸೊ ಹಂಗಾಗಿ ಫ್ರೀ ಇದ್ವಲ್ಲ, ಹುಡುಗರು ಎಲ್ಲ ಸೇರ್ಕೊಂಡು ಹೋಗ್ತಾ ಇದ್ವಿ. ಹುಡುಗರು ಇದ್ದಾಗ ಏನಾದರೂ ಒಂದು ಮಾಡಲಿಲ್ಲ ಅಂದ್ರೆ ನಮಗೆ ಸಮಾಧಾನ ಇರಲ್ಲ. ಸೊ ಹಂಗಾಗಿ ಎಲ್ಲ ಸೇರ್ಕೊಂಡು ಹೋಗ್ತಾ ಇದೀವಿ ಇವಾಗ ಮುಂದೆ. ಗೈಸ್ ಇಲ್ಲಿ ಹದಡಿ ಕೆರೆ ಹತ್ರ ಒಂದು ಬಾವಿ ಇದೆ, ನನಗದು ಗೊತ್ತೇ ಇಲ್ಲ. ನೀನೇ ಬರ್ತಿತ್ತಾಳ ಇದರಲ್ಲಿ. ಸೀರಿಯಸ್ಲಿ ಇಲ್ಲಿ ಹದಡಿಲಿ ಈ ತರ ಒಂದು ಮ್ಯಾಟ್ರೆ ಗೊತ್ತಿರ್ಲಿಲ್ಲ ಅಣ್ಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಇಲ್ಲೊಂದು ಬಾವಿ ಇದೆ, ಇಲ್ಲಿ ಸ್ನಾನ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ ಗೈಸ್ ನಮಗೆ ಗೊತ್ತಿದ್ದಿದ್ದು ಒಂದೇ ಬಾವಿ. ಹಳೆ ಊರ ಹತ್ರ ಒಂದು ಬಾವಿ ಇತ್ತು. ಸೊ ಅದನ್ನ ಬಿಟ್ಟರೆ ಬೇರೆ ಯಾವುದು ಬಾವಿ ಗೊತ್ತಿರಲಿಲ್ಲ ನಮಗೆ. ಈ ಹದಡಿ ಹತ್ರ ಒಂದು ಬಾವಿ ಇರೋದೇ ಗೊತ್ತಿಲ್ಲ ನಮಗೆ. ಇವಾಗ ನೋಡ್ತಾ ಇರೋದು ನಾವು ಇದನ್ನ. ಪಕ್ಕದಲ್ಲಿ ನೋಡೋಣ ಅಂತ ಬರ್ರ. ಈ ರೋಡ್ ಕ್ಲೋಸ್ ಮಾಡಿದಾರ. ರಸ್ತೆ ಉಂಟು ಪಕ್ಕದಲ್ಲಿ ಹೋಗ್ಲಿಕ್ಕೆ. ಕೂದಲು ತುಂಬಾ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪು ನೀನು ಹೇಳುದಿಲ್ಲ ಮತ್ತೆ ಸೊಪ್ಪಂತೆ ಸೊಪ್ಪು. ಇದೆ ನೋಡ್ರಪ್ಪ ನಮ್ಮ ಹದಡಿ ಕೆರೆ. ಗೈಸ್ ಫೈನಲಿ ಸೂಳೆಕೆರೆ ಎಂಟ್ರೆನ್ಸ್ ಅಲ್ಲಿ ಬಂದಿದ್ದೀವಿ ಈಗ. ಮುಂದೆ ಕೆರೆ ತುಂಬಾ ನೀರಿದೆ ಗೈಸ್, ಆದ್ರೆ ಚಾನಲ್ ಅಲ್ಲಿ ನೀರಿಲ್ಲ. ನಾವು ಬಂದಿರೋ ಟೈಮಿಗೆ ಚಾನಲ್ ಬಂದಾಗಿದ್ಯಾ, ಚಾನಲ್ ಬಂದಾಗಿರೋ ಟೈಮಿಗೆ ನಾವು ಬಂದಿದ್ದೋ ಒಂದು ಗೊತ್ತಿಲ್ಲ ಗೈಸ್. ನೀನೊಂದು ಕೆಲಸ ಮಾಡು, ತಗೋ ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಒಟ್ಟಲ್ಲಿ ಬಂದಿದೀವಿ ಅಷ್ಟೇ. ಯಾವ್ದಪ್ಪ ಅದು? In 1985, the legendary Yamaha introduced the king of two strokes, the RX100. ಫಸ್ಟ್ ದೇವಸ್ಥಾನ ಹತ್ರ ಹೋಗೋಣ ಗೈಸ್. ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಆಮೇಲೆ ಯಾವ ಕಡೆ ಹೋಗೋದು ಅನ್ನೋದನ್ನ ಡಿಸೈಡ್ ಮಾಡೋಣ. ಇವಾಗ ಸದ್ಯಕ್ಕೆ ದೇವಸ್ಥಾನ ಹತ್ರ ಹೋಗೋಣ. ಸೊ ಗೈಸ್, ದಿಸ್ ಈಸ್ ದಿ ಎಂಟ್ರೆನ್ಸ್. ನಾವು ಹಿಂದ್ಗಡೆ ಹೋಗಿ ಗಾಡಿ ನಿಲ್ಸೋಣ. ಯಾವ್ಯಾವ ಕಡೆಯಿಂದ ಎಲ್ಲಿಗೆ ಹೋಗ್ತಿದ್ದೇವೋ ಗೊತ್ತಿಲ್ಲ ಗೈಸ್, ಹೋಗ್ತಿದ್ದೀವಿ ಅಷ್ಟೇ. A few moments later. ಕಾಲೆಲ್ಲ ನೀಟಾಗಿ ತೊಳಿರಪ್ಪ, ಒಳಗಿಲ್ಲ ಅಂದ್ರೆ ಎಲ್ಲೋ ಇಲ್ಲ. ಕಾಲ್ ತೊಳಿ ಬಾರಲ್ಲಿ. ಇವನ್ ಯಾ ಗುಗ್ಗು ಚಪ್ಪಲಿ ಎಲ್ಲ ಬಿಡಲಿ. ಡಿಪ್ರೆಷನ್ ಓ ಅಲ್ಲಗಿ ಲೆವೆಲ್ಗೆ ಬಂದಾತ.
ಪಾದರಕ್ಷೆಗಳನ್ನು ಇಲ್ಲಿಯೇ ಬಿಡಿ. ನಮ್ಮ ಪಾದರಕ್ಷೆಗಳು ಅಲ್ಲಿಯೇ ಇದೆ. ಗೋಯಿಂಗ್ ಟು ದೇವಸ್ಥಾನ ಕ್ಲೋಸ್. ಎಂತ ಸಾವು ಮಾರ್ರೆ. ಇಲ್ಲವಾ? ಏನಿಲ್ಲ, ಇಲ್ಲೇ ಕೈ ಮುಗಿಯೋದು ಹೋಗೋದಷ್ಟೇ. ದೇವಸ್ಥಾನದ ಆವರಣದಲ್ಲಿ ಫೋಟೋ ತೆಗೆಯುವಂತಿಲ್ಲ, ಕ್ಷಮಿಸಿ. ಕಾಯಿ ಹೊಡೆಯುವ ಸ್ಥಳ. ನಾವು ಹಣ್ಣು ಕಾಯಿನೂ ತಂದಿಲ್ಲ. ಶಾಲೆಗಳ ತರ ಗೊತ್ತಿರೇನಪ್ಪ ನೀವು. ನಡೀರಪ್ಪ, ಮುಗೀತು. ಮುಂದೆ ಗೈಸ್, ಹೊಸ ಯೂಟ್ಯೂಬರ್ ಹಾಗೆ ಹೊಸ ಕಂಟೆಂಟ್ ಕ್ರಿಯೇಟರ್ ಇವ ದೇವಸ್ಥಾನದಿಂದ ಉಟ್ಕೊಂಡಿದ್ದಾರೆ ಗೈಸ್. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಮುಂದೆ ಎಲ್ಲಿ ಎಲ್ಲಿ ಗೈಸ್, ಹುಡುಗರೆಲ್ಲ ಚೆನ್ನಾಗತ್ತ. ನಾನು ಹತ್ತದಿದ್ರದು ಹೆಲ್ಮೆಟ್ ಹಾಕೊಂಡು ಯಾಕ್ರಲ್ಲ ಬರ್ತೀನಿ ತಡ್ರಿ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇವಾಗ ಇದನ್ನ ಹತ್ತದೆ ಇರೋದು. ಕೆಳಗೆ ಕಾಲ್ ಸಿಗಲ್ಲ, ಮೇಲ್ ಕೈ ಸಿಗಲ್ಲ. ಅಬ್ಬ, ಅಂತೂ ಇಂತ ಹತ್ಬಿಟ್ಟೆ ಗಾಯ್ಸ್. ಅಲ್ಲಿ ಮೆಟ್ಲಲ್ಲಿ ಬರ್ಬೋದಾಗಿತ್ತು. ನಮ್ಮ ಹುಡುಗರೆಲ್ಲ ಹಿಂಗೆ ಬೆಟ್ಟ ಹತ್ತಬೇಕು ಅಂತ ಹೇಳಿ ಕರ್ಕೊಂಬಂದ್ಬಿಟ್ಟವ್ರೆ. ಹತ್ತಕ್ ಬರಂಗಿಲ್ಲ, ಮಾಡಕ್ ಬರಂಗಿಲ್ಲ. ಅಚ್ಚಾ ಹಮ್ಕೋ ಸಿಖಾ ರಿಯಾ ಗೈಸ್, ನಮ್ಮ ಕ್ರಿಯೇಟರ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಇವಾಗಿನ ಜಸ್ಟ್ ಬಿದ್ದಿದ್ದಾಗೆ ಮೇಲಿಂದ ಬೆದ್ದು ಮತ್ತೆ ಎದ್ಬಿಟ್ಟು ಕ್ಯಾಮ್ರಾ ಚಾಲು ಮಾಡಿಕೊಂಡು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಇವಾಗ ನಾವಂತೂ ಇಂತೂ ಫೈನಲ್ ಆಗಿ ಚಾನಲ್ ಹತ್ರ ಬಂದಿಟ್ಟಿದ್ದೀವಿ. ಯಾವ ಚಾನಲ್ ಅಂದರೆ ತೆಗಿರಪ್ಪ ಇಲ್ಲಿ. ದಿಸ್ ಈಸ್ ದಿ ಚಾನಲ್ ಗೈಸ್. ಇದನ್ನು ನೀವು ಹಾಡಲ್ಲಿ ನೋಡಿರ್ತೀರಾ. ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ. ಮಿಸ್ ಆದರೆ ಸೀದಾ ಕೆಳಗೆ. ನಾವು ಮೊದಲಿಗೆ ನೋಡ್ಕೊಂಡು ಹೋಗ್ಬೇಕು ಗೈಸ್. ನಾವು ಹೆಲ್ಮೆಟ್ ಬೇರೆ ಹಾಕಿದ್ದೀವಿ, ಕರೆಕ್ಟಾಗಿ ಕಾಣಿಸಲ್ಲ ಕೆಳಗೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಓಹ್, ಫೈನಲಿ ಎಂಟ್ರಿ. ನಮ್ಮ ತಾಯಣ್ಣಗೂ ನನ್ನ ಲೈಫಲ್ಲಿ ಈ ಜಾಗಕ್ಕೆ ಬಂದಿಲ್ಲ ಗೈಸ್. ಫಾರ್ ದ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ಚೆನ್ನಾಗಿದೆ ವ್ಯೂ ಮಾತ್ರ. ಕೆಳಗಡೆ ಪೂರ್ತಿ ಬರೀ ತೋಟ. ಫಸ್ಟಿಗೆ ರಮೇಶ್ ಸರಿಂದ ಒಂದು ಸಾಂಗ್ ಇದೆಯಲ್ಲ, ಸೊ ಆ ಸಾಂಗಲ್ಲಿ ಇದು ಪೂರ್ತಿ ಭತ್ತ ಬೆಳೀತಾ ಇದ್ರು ಗೈಸ್. ಇವಾಗ ಅದೆಲ್ಲ ತೆಗೆದುಬಿಟ್ಟು ಪೂರ್ತಿ ಅಡಿಕೆ ತೋಟ ಮಾಡಿಬಿಟ್ಟಿದ್ದಾರೆ. ಎಲ್ಲೇ ನೋಡಿದ್ರು ಅಡಿಕೆ ಅಡಿಕೆ ಅಡಿಕೆ. ನಿಮ್ಗೆ ಆಲ್ ಸರೌಂಡಿಂಗ್ ಹೆಂಗೆ ಕಾಣಿಸುತ್ತೆ ನೋಡಿ, ಇದು ಪೂರ್ತಿ ಅಡಿಕೆನೇ ಇರೋದು ಗೈಸ್. ಈ ಸೈಡಲ್ಲಿ ಮೀನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅಲ್ಲಿ ಮೀನು ಆಡ್ತಾ ಇರೋದು ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ ನಿಮಗೆ. ನನಗಂತೂ ಈ ಕಡೆಯಿಂದ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಕ್ಯಾಮ್ರಾದಲ್ಲಿ ಆ್ಯಕ್ಚುಲಿ ಕಾಣಿಸ್ತಿಲ್ವೇನೋ. ಕಾಣಿಸಿದ್ರೆ ಕಮೆಂಟ್ ಮಾಡಿ ಗೈಸ್. ಕೆಳಗೆ ನೋಡಿದ್ರೆ ಭಯ ಆಗ್ತದೆ, ಬಾಯಿಗೆ ಬರ್ತೈತೆ. ಸಂಧಿ ನೋಡೋಣ ತಡೀರೋ. ಇದು ಆಕ್ಚುಲಿ ಚೆನ್ನಾಗಿರೋ. ನಮ್ಮ ಹೊಸ ಯೂಟ್ಯೂಬರ್ ಬಿದ್ದು ಎದ್ದು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ ಗೈಸ್. ಇವಾಗ ಎಲ್ಲರ ಜೊತೆಗೂ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಇವಾಗ ಇನ್ಸ್ಟಾಗ್ರಾಮಲ್ಲಿ ಹಾಕ್ಬಿಟ್ಟು ಇನ್ನೊಂದು 4 ದಿವಸದಲ್ಲಿ ಫುಲ್ ಫೇಮಸ್ ಆಗಿಬಿಟ್ಟು ಯಾರಿಗೂ ಕೈಗೂ ಸಿಗಲ್ಲ. ಇನ್ಮೇಲೆ ಮರ್ತು ಬಿಡೋದೆ ನಮ್ಮ ಪವನನ್ನ. ಮರಳಿ ಬಾರದ ಊರಿಗೆ ಓ ಮೈ ಗಾಡ್, ಎಂತ ಗಾಡಿ ಆಕ್ಸಿಡೆಂಟ್ ಆಗಿದೆ ಗೈಸ್. ಏನಾದ್ರು ತೆಗಿಯಕ್ಕೆ ಏನೋ ತರಿಸ್ತಿರಲ್ಲ, ಏನದು? ಕ್ರೇನ್ ತರಿಸ್ರೋ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕ್ರೇನ್ ತರಿಸ್ರೋ ಬೇಗ. ಎಷ್ಟು ಜನ ಸತ್ತೋಗ್ಬಿಟ್ಟಿದಾರೋ ಏನೋ. ಸೊ ಈ ಕಡೆ ಬರೀ ಮಾವಿನ ತೋಪು. ಬೆಟ್ಟದಲ್ಲೆಲ್ಲ ಮಾವಿನ ಹಣ್ಣು ಬೆಳೆದು ಬಿಟ್ಟಿದ್ದಾರೆ. ಸೊ ಗೈಸ್, ಇನ್ನೊಂದು ಅರ್ಧ ಗಂಟೆ ಫೋಟೋ ಶೂಟ್ಸ್ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟ್ ಮನೆ ಕಡೆ ಹೊಡ್ತೀವಿ ಗೈಸ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಯಾರು ನನ್ನ ಅಕೌಂಟ್ನ ಫಾಲೋ ಮಾಡಿಲ್ಲ ಹಾಗೆ ಫಾಲೋ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.